Okay. Yeah. Beautiful. Telephone. May I know your sweet name, please? ಬಂದ್ ಕೆಲಸ ನೋಡ್ಕೊಂಡು ಹೋದ್ರೆ ಇಬ್ರಿಗೂ ಒಳ್ಳೇದು. ನಾನೊಂದು ಲವ್ ಬರ್ಡ್ಗೆ ಫೋನ್ ಮಾಡ್ಬೇಕಾಗಿತ್ತು. ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಇಲ್ಲಿಂದ ಫೋನ್ ಮಾಡಕ್ಕಾಗಲ್ಲ. ಚೆನ್ನಾಗಿರೋರು ಕೋಪದಲ್ಲಿ ಕೂಡ ಸುಂದರವಾಗೇ ಕಾಣ್ತಾರೆ. ಮಿಸ್, ನನ್ನ ಹತ್ರ ತುಂಬಾ ಇಂಟರ್ಕಾಮ್ಸ್ ಇವೆ. ಕನೆಕ್ಷನ್ ಕೊಟ್ಟಾಗ್ಲೆಲ್ಲ ನೋಟಿನಲ್ಲೇ ಪೂಜೆ ಮಾಡ್ತೀನಿ. ಕೆಲ್ಸಕ್ಕೆ ಬರೋ ಹೆಣ್ಮಕ್ಳೆಲ್ಲ ನಡತೆ ಕೆಟ್ಟರು ಅಂದ್ಕೊಳ್ಳೋರು ಸ್ಕೌಂಡ್ರಲ್ಸ್. ನೋ, ಯಾಕಿಷ್ಟು ಕೋಪ ಮಾಡ್ಕೋತೀಯ ಬ್ಯೂಟಿ? ನಾನು ಯಾರನ್ನು ಬಲವಂತ ಮಾಡಲ್ಲ. ಲುಕ್, ಪ್ರಪಂಚ ಗುಂಡಿಗಿದೆ. ಯಾವ ಕಡೆ ಹೋದ್ರು ಒಂದಲ್ಲ ಒಂದಿನ ಮೀಟ್ ಮಾಡಲೇಬೇಕಾಗುತ್ತೆ. ಮೈ ಡೋರ್ಸ್ ಆರ್ ಆಲ್ವೇಸ್ ಓಪನ್ ಫಾರ್ ಯು. ದಿಸ್ ಇಸ್ ಮೈ ಟೆಲಿಫೋನ್ ನಂಬರ್. ಕೀಪ್ ಇಟ್. ಏನೇ ಹೇಳು, ನಮ್ಮ ನಾಗರಾಜ್ ಸಾಹೇಬರು ಕೊಡೋ ಟ್ರೈನಿಂಗ್ ನಲ್ಲಿ ಎಂಥ ಮುಟ್ಟಾಡ್ರು ಒಳ್ಳೆ ಆಕ್ಟರ್ಸ್ಗಳಾಗ್ಬಿಟ್ಟಾರೆ. ಕರೆಕ್ಟ್. ಮೊನ್ನೆ ಏರ್ಪೋರ್ಟ್ ಹೋಗ್ದೆ ಹೊಟ್ಟೆ ನೋವು ಅಂತ ನಾಟಕ ಆಡಿದ್ದಕ್ಕೆ ನನಗೆ 500 ರೂಪಾಯಿ ಕೊಟ್ರು. ಕೂಲಿಗಳಿಗೆ ಬಡವಣೆ ಮಾಡುವಾಗ ತಿಂದಿದ್ದು ಒಂದೇ ಏಟು 1000 ರೂಪಾಯಿ ಕೊಟ್ರು ನನಗೆ. ಅದೇ ಮಹಾ 10,000 ರೂಪಾಯಿ ಬರ್ಬೇಕಾದ್ರೆ 1000 ರೂಪಾಯಿ ಬಿಚ್ಚೋದು. ಒಟ್ನಲ್ಲಿ ಹುಚ್ಚುಗುಂಡ ಮದುವೆಯಲ್ಲಿ ಒಂದನೇ ಜಾಣ. ಯಾರ್ದೋ ಹಾಡ ಯಾರ್ದೋ ಮಜಾ. ಅಯ್ಯೋ ಬಿಡಿ, ಕೆಲ್ಸಕ್ಕೆ ಗೊತ್ತಾಗುತ್ತೆ. ನಾನು ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ತಿದ್ರೇನು? ಸಣ್ಣ ಬರುತ್ತಲ್ಲ. ನಿನ್ ಹೆಸರೇನು? ಏನ್ ಕೆಲಸ ಮಾಡ್ತಿದ್ಯಾ? ನಿಮ್ಮ ಎಸ್ಟೇಟ್ ನಲ್ಲಿ. ಎಸ್ಟೇಟ್ ನಲ್ಲಿ ನಿನಗೆ ಕೆಲಸ ಕೊಟ್ಟಿರೋ ಯಾತಕ್ಕೋಸ್ಕರ? ನಿನಗೆ ಕೊಟ್ಟಿರೋ ಕೆಲಸ ಬಿಟ್ಟು ಇಂಥ ಕೆಲಸಕ್ಕೆಲ್ಲ ಬರೋಕೆ ನಿನಗೆ ನಾಚಿಕೆ ಆಗಲ್ಲ? ಅಮ್ಮ, ಅವ್ರು ಕರ್ದ ಹುಡುಗಿರು ಹೋಗ್ಲೇಬೇಕು. ಇಲ್ಲ ಅಂದ್ರೆ ಮಾರನೇ ದಿವಸದಿಂದ ಕೆಲ್ಸಕ್ಕೆ ಬೇಡ ಅಂದ್ಬಿಡ್ತಾರೆ. ನಾನೇನಮ್ಮ ಮಾಡ್ಲಿ? ಈ ದೇವ್ಯಾನಿ ಎಸ್ಟೇಟ್ ಯಾರದು? ನಮ್ ತಂದೆದು. ಅಂದ್ರೆ ನಿಮಗ್ ಸಂಬಳ ಕೊಡೋ ಹಣ ಮ್ಯಾನೇಜರ್ ನಾಗರಾಜದಲ್ಲ, ನಂದು. ಅವನು ನಿಮ್ ಹಾಗೆ ಒಬ್ಬ ಕೆಲಸದವನು, ಕೇವಲ ಒಬ್ಬ ವರ್ಕರ್ ಅಷ್ಟೇ. ಯಾವುದೇ ಕಾರಣಕ್ಕೂ ನೀವು ಅವನಿಗೆ ಹೆದರ್ಕೋಬೇಕಾಗಿಲ್ಲ. ಭಯದಿಂದ ಅವನು ಹೇಳಿದ ಅನಿಷ್ಟ ಕೆಲಸನೆಲ್ಲ ಮಾಡ್ಬೇಕಾಗಿಲ್ಲ. ನಿಮ್ಗೇನಾದ್ರೂ ಕಷ್ಟ ಬಂದ್ರೆ ಹೇಳಿ, ನಾನಿದ್ದೀನಿ. ರೇ ರೇ, ನೀವು ಕುಡಿದು ಹಾಳಾಗಿದ್ ಸಾಕು, ಬಂದ್ರೆ. ಏನಾಯ್ತೆ? ಇನ್ನೇನ್ರಿ ಆಗ್ಬೇಕು? ನನ್ ತಮ್ಮನ್ ಮಾನ ಮಣ್ಪಾಲಾಯ್ತು. ನಮ್ಮನ್ನೇನು ಎಸ್ಟೇಟ್ ಕೂಲಿಗಳು ಉಳ್ಕೊಂಡ್ಬಿಟ್ಟಿದ್ದಾಳ ನಿಮ್ಮ ಮಗಳು? ಕೂಲಿ ಅವನಾಗಿದ್ರೆ ಅಲ್ಲೇ ಕೆನ್ನೆ ಮೇಲೆ 2 ಬಾರಿಸಿ ಬೀದಿಗೆ ತಳ್ತಿದ್ದೆ. ಏನಮ್ಮ ಇದೆಲ್ಲ? ಏನಮ್ಮ ಅಂತ ನನ್ನನ್ನೇ ಕೇಳ್ತೀಯಾ? ನೀನು ಎಸ್ಟೇಟ್ ಯಜಮಾನ ತಾನೆ? ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಒಂದು ದಿನ ಇಲ್ಲಿ ಏನ್ ನಡೀತಿದೆ ಅಂತ ನೋಡಿದ್ಯಾ? ಕಾಡ್ನಲ್ಲಿ ಬೆಳೆಯೋ ಮರಗಿಡಗಳು ಕೂಡ ಒಬ್ಬ ಫಾರೆಸ್ಟ್ ಆಫೀಸರ್ ಅಂತ ಇರ್ತಾನೆ. ಇದು ಎಸ್ಟೇಟ್. ಯಾಕಮ್ಮ, ನಮ್ ನಾಗರಾಜ ಅಲ್ವಾ? ಇದಾನೆ ಕುರಿನ್ ಕಾಯೋ ತೋಳ ಇದ್ದ ಹಾಗೆ. ಏನೇ ಮಾಡ್ದ ಅವನು? ಪ್ರಶ್ನೆ ಕೇಳ್ತೀರಾ ಚಿಕ್ಕಮ್ಮ? ಕೂಲಿಯವರಿಗೆ 50 ರೂಪಾಯಿ ಕೊಟ್ಟು 100 ರೂಪಾಯಿ ರುಜು ತಗೋತಾ ಇದ್ದಾನೆ ನಿಮ್ ತಮ್ಮ. ನಮ್ಮ ಆಸ್ತಿನ ನಾವೇ ಕದಿಯೋದಾ? ಏನೋ ಪಾಪಿ, ನಿಜ ಏನೋ ಅಲ್ಲ ಅಂತ ಹೇಳಿ. ಅಷ್ಟು ಸಾಲದು ಅಂತ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಹುಡುಗಿರ್ನ ಹೆದರ್ಸಿ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ ಮಾಡಬಾರ್ದು ಅನಿಷ್ಟ ಕೆಲಸ ಮಾಡ್ತಿದ್ದಾನೆ. ಮಾತಾಡೋ ಮುಟ್ಟಾಳ. ನನ್ ಮಗಳ ಎದುರುಗಡೆ ನನ್ ತಲೆ ತಗ್ಸಾವ ಮಾಡ್ಬಿಟ್ಟಿಯಲ್ಲೋ. ಅದು ನಿನ್ ತಮ್ಮ ಅಂತ ಸುಮ್ಮನೆ ಇದ್ದೀನಿ. ಇನ್ನೊಂದ್ಸಲ ಇವನಿಂಥ ಕೆಲಸ ಮಾಡಿದ್ರೆ ಮನೆ ಬಿಟ್ಟು ಓಡಿಸ್ಬೇಕಾಗತ್ತೆ. ಹುಷಾರ್. ಪ್ರೀತಿ, ನೀನು ಹೋಗಮ್ಮ, ನಾನು ಇವ್ರಿಗೆ ಬುದ್ಧಿ ಕಲಿಸ್ತೀನಿ. ಏನಾಯ್ತೆ? ನಾನು ಹುಂಜ ಹಾರೋಟಾಯ್ತು. ಈ ಹುಂಜನ ಕೋಳಿನ ಒಟ್ಟಿಗೆ ಇಟ್ರೆ ಮೊಟ್ಟೆ ಇರುತ್ತೆ ಅಂತ ಆಸೆಯಿಂದ ಇದ್ದೆ. ಈ ಹುಂಜ ನೋಡಿದ್ರೆ ಈ ಕೋಳಿ ಹತ್ರನೇ ಬರಲ್ಲ ಅನ್ನುತ್ತೆ. ನೋಡಿ, ಕಂಡ್ರೆ ದೂರ ಹೊಟ್ಟೋಗ್ತೀನಿ. ಸುಮ್ಮನೆ ನಿಂತ್ಕೋ, ನಾನು ಹಿಡ್ಕೊಡ್ತೀನಿ. ವಾಣಿ, ನೀನೇ ಹುಂಜಾನ ಹಿಡಿ, ಇಲ್ಲ ನಾನು ಹಿಡಿಯಕ್ ಬಿಡು. ಮಧ್ಯದಲ್ಲಿ ಯಾಕೆ ಬಂದು ಹೀಗೆಲ್ಲ ತೊಂದರೆ ಕೊಡ್ತೀಯಾ? ಇಲ್ಲ,
ನೀವೇ ಇಟ್ಕೊಡಿ. ತಗೋ, ನೀನ್ ಹುಂಜಾನ ಹಿಡ್ಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್. ನೋಡ, ಈ ಹುಂಜಾನು ಕೋಳಿನೂ ಒಂದೇ ಬುಟ್ಟಿ ಕೆಳಗೆ ಬಚ್ಚಿಡು, ಆಮೇಲೆ ಮೊಟ್ಟೆ. ವಾಣಿಯಮ್ಮ, ಈ ಹುಂಜ ನಂದು. ನಿಮ್ ಹುಂಜ ನೋಡಿ ಅಲ್ಲಿದೆ. ನನಗೆ ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ಇಷ್ಟ. ಅದಕ್ಕೋಸ್ಕರ ಈ ಕಾಗದ ಬರಿತಾ ಇದ್ದೀನಿ. ಇವತ್ತು ನೆಹರು ರಸ್ತೆಯಲ್ಲಿರೋ ಟಿವಿ ಶಾಪ್ಗೆ 4 ಗಂಟೆಗೆ ಬರ್ತೀನಿ. ನೀವು ನನ್ನ ಸುಲಭವಾಗಿ ಗುರ್ತಿಡಿಬಹುದು. ನಾನು ಗುಲಾಬಿ ಬಣ್ಣದ ಡ್ರೆಸ್ನಲ್ಲಿರ್ತೀನಿ. ಧೈರ್ಯ ಇದ್ರೆ ಬಂದು ನೋಡಿ ಮಾತಾಡಿ ಇಂತೀನಿ. ಧೈರ್ಯ ಇದ್ರೇನಾ? ಒಂದು ಕ್ಷಣ ನೊಂದರು ನಾ ಕಾಣಲಾರೆ. ನೋಡ್ಲಿಲ್ಲ ಮಗ. ಸೀರೆ ಬಣ್ಣ ತುಂಬಾ ಚೆನ್ನಾಗಿದೆ. ಎಲ್ಲ ಸಿಕ್ಕ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತಿನ್ನದ ಮುದ್ದಾಗಿರೋ ಹೆಣ್ಮಕ್ಳು ಎಷ್ಟು ಕೋಪ ಮಾಡ್ಕೊಂಡ್ರು ಚೆನ್ನಾಗೆ ಕಾಣ್ತಾರೆ. ನಿಮ್ ಹೆಸರೇನು ಮಗು? ಏನಂದೆ? ಓಹೋ, ನನ್ಗೆ ಸ್ವಲ್ಪ ಕಿವಿ ಮಂದ. ಜೋರಾಗಿ ಹೇಳು. ರೀ, ಸ್ವಲ್ಪ ನಿಮ್ ಸೌಂಡ್ ಕಮ್ಮಿ ಮಾಡ್ರಿ. ಈ ಹುಡುಗಿ ಹೆಸರನ್ನ ಕಿವಿಲ್ ಕೇಳ್ಕೊತೀನಿ. ಹೀಗೆ ಹೇಳಮ್ಮ, ನಿಮ್ ಹೆಸರೇನು? ಓ, ಪ್ರೀತಿ. ಏನಮ್ಮ ಮಗು? ದಾಡಿ ಮೀಸೆ ಅಂಟಿಸ್ಕೊಂಡ್ರೆ ನನಗೆ ಗೊತ್ತಾಗಲ್ವಾ ಮಿಸ್ಟರ್ ಆನಂದ್? ಮತ್ತೆ ನೀನ್ ನನಗ್ ಧೈರ್ಯ ಇದ್ರೆ ಅಂತ ಪ್ರಶ್ನೆ ಮಾಡಿದ್ಯಲ್ಲ, ಅದಕ್ಕೆ. ನನ್ನನ್ನು ಪ್ರೀತಿ ಮಾಡೋಕೆ ಧೈರ್ಯ ಇದೆಯಾ ಅಂತ ಕೇಳೋಕೆ. ಆನಂದ್, ಐ ಲವ್ ಯು. ಬಟ್ ಐ ಡೋಂಟ್ ಲವ್ ಯು.